ನಮಸ್ಕಾರ. ಮುಖ್ಯಾಂಶಗಳು. ದೇಶಕ್ಕಾಗಿ ಅವಿರತ ಶ್ರಮಿಸಲು ಜನತೆಯ ವಿಶ್ವಾಸವೇ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಚುನಾವಣೆ ಸಂಬಂಧ ಆಡಳಿತಾತ್ಮಕ ನ್ಯೂನತೆಗಳ ಪರಿಶೀಲನೆ, ಲೋಪಗಳ ಕುರಿತ ದೂರುಗಳಿಗೆ ನ್ಯಾಯಾಲಯದಲ್ಲಿ ಮಾತ್ರ ಅವಕಾಶ. ಸಂಜೀವ್ ಕುಮಾರ್. ನಾಳೆ ಬೆಂಗಳೂರಿನಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಪರಿವರ್ತನಾ ಸಮಾವೇಶ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಭಾಗಿ. ಹಾಗೂ ಇಂದು ವಿಶ್ವ ಇಡ್ಲಿ ದಿನ. ರುಚಿಕರ ಸ್ವಾದಿಷ್ಟ ಇಡ್ಲಿ ಎಲ್ಲರಿಗೂ ಪ್ರಿಯ, ದಕ್ಷಿಣ ಭಾರತದ ತಿಂಡಿಗೆ ವಿಶ್ವಖ್ಯಾತಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಈಶಾನ್ಯ ರಾಜ್ಯಗಳಲ್ಲಿ ಇಂದು ಚುನಾವಣಾ ಪ್ರಚಾರ ಸಭೆ ನಡೆಸಿದರು. ಅರುಣಾಚಲ ಪ್ರದೇಶದ ಆಲೋ, ಅಸ್ಸಾಂ ಮೊರಾನಾ ಮತ್ತು ಗೋಪುರ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು. ದಿಬ್ರುಘರ್ ಜಿಲ್ಲೆಯ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಭಾರತದಂತಹ ಮಹಾನ್ ದೇಶವನ್ನು ಪೀಡಿತ ದೇಶವನ್ನಾಗಿ ಮಾರ್ಪಡಿಸಿ ಉಜ್ವಲ ಭಾರತಕ್ಕಾಗಿ ಕಳಂಕಿತರನ್ನು ತಿರಸ್ಕರಿಸಿ ಸಶಕ್ತ ಸರ್ಕಾರವನ್ನು ಚುನಾಯಿಸಬೇಕು ಎಂದು ಕರೆ ನೀಡಿದರು. ಚಾಯ್ವಾಲಾ ಮತ್ತು ಚೌಕಿದಾರರ ಕುರಿತು ಕಾಂಗ್ರೆಸ್ ಅವಮಾನ ಮಾಡುತ್ತಿದ್ದು, ಇದು ಆ ಪಕ್ಷದ ದೃಷ್ಟಿಕೋನವನ್ನು ತೋರಿಸುತ್ತದೆ ಎಂದರು. दागदार लोगों को विदाई होनी चाहिए कि नहीं होनी चाहिए? या पश्चिम बंगाल, चाय उगाने से लेकर चाय बनाने तक जो भी चाय से जुड़ा है देखना भी पसंद नहीं करते। वरना क्या कारण है कि दुनिया को मशहूर असम चाय पिलाने वाले 7 दशकों तक परेशानी में रहे, उनको मूल सुविधाएं तक नहीं मिल पाई। साथियों, चाय वालों का दर्द ये चाय वाला ही समझता है। के कारण असम सहित शेष पूर्व ನಂತರ ಗೋಪುರ್ನಲ್ಲಿ ರ್ಯಾಲಿ ಉದ್ದೇಶಿಸಿ ಪ್ರಧಾನಿ, ಹಗಲು ರಾತ್ರಿ ದೇಶಕ್ಕಾಗಿ ಕೆಲಸ ಮಾಡಲು ತಮಗೆ ಜನತೆಯ ವಿಶ್ವಾಸವೇ ಪ್ರೇರಣೆಯಾಗಿದೆ. ವಿರೋಧಿಗಳ ಮನೆಯೊಳಗೆ ನುಗ್ಗಿ ದಾಳಿ ನಡೆಸಲು ಸರ್ಕಾರಕ್ಕೆ ಜನರ ಆಶೀರ್ವಾದ, ಸಮರ್ಥನೆಯಿಂದ ಸಾಧ್ಯವಾಯಿತು ಎಂದರು. ಮಹಾ ಮಿಲಾವಟ್ ಪರಿವಾರದಿಂದ ದೇಶದ ಸುಸ್ಥಿರ ಅಭಿವೃದ್ಧಿ ಸಾಧ್ಯವಿಲ್ಲ. ನುಸುಳುಕೋರರ ವಿರುದ್ಧ ಯಶಸ್ವಿ ಕಾರ್ಯಾಚರಣೆ ಹಾಗೂ ಆತಂಕವಾದ ಮುಕ್ತ ಸಮಾಜ ನಿರ್ಮಾಣಕ್ಕೆ ಬಿಜೆಪಿಗೆ ಮತ ನೀಡಬೇಕೆಂದು ಪ್ರಧಾನಿ ಮನವಿ ಮಾಡಿದರು. समस्याओं का समाधान कर सकते। आपने तो यहां से प्रधानमंत्री भी दिया था कि नहीं? याद आ कि नहीं है? प्रधानमंत्री यहां से थे। ये ऐसे प्रधानमंत्री थे कि आसाम के लोगों को याद भी नहीं रहा। ಇದಕ್ಕೂ ಮುನ್ನ ಅರುಣಾಚಲ ಪ್ರದೇಶದ ಆಲೋದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡ ಪ್ರಧಾನಿ, ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿ ಅರುಣಾಚಲ ಪ್ರದೇಶದಿಂದಲೇ ಖಾತೆ ತೆರೆದಿದ್ದು ಭಾರತೀಯ ಜನತಾ ಪಾರ್ಟಿಗೆ ಸೌಭಾಗ್ಯವನ್ನು ತಂದುಕೊಟ್ಟ ಸ್ಥಳವಾಗಿದೆ ಎಂದರು. ಅರುಣಾಚಲ ಪ್ರದೇಶದಲ್ಲಿ 40 ಲಕ್ಷ ಅಡುಗೆ ಅನಿಲ ಸಂಪರ್ಕ, ಎಲ್ಲ ಹಳ್ಳಿಗಳಿಗೂ ವಿದ್ಯುತ್ ವ್ಯವಸ್ಥೆ ಸೇರಿದಂತೆ ಸ್ವಚ್ಛ ಭಾರತ, ಮುದ್ರಾ ಯೋಜನೆಯಂತಹ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದರು. खोज लेते हैं जिस बात पर देश गर्व करता है, उसी बात पर इन लोगों को दुख होता है। ये वही भाषा बोलते हैं जो आतंकवादियों के आका बोलते हैं. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇತ್ತೀಚೆಗೆ ರಾಜ್ಯದ ಹಲವೆಡೆ ನಡೆಸಿದ ಐಟಿ ದಾಳಿಯ ವಿರುದ್ಧ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ಬೆಂಗಳೂರಿನಲ್ಲಿ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿದ್ದನ್ನು ಕೇಂದ್ರ ಸಚಿವ ಅರುಣ್ ಜೇಟ್ಲಿ ತೀವ್ರವಾಗಿ ಖಂಡಿಸಿದ್ದಾರೆ. ತಮ್ಮ ಬ್ಲಾಗ್ನಲ್ಲಿ ಈ ಕುರಿತು ಬರಹ ಪ್ರಕಟಿಸಿರುವ ಅವರು, ಆದಾಯ ತೆರಿಗೆ ಇಲಾಖೆ, ಲೋಕೋಪಯೋಗಿ ಇಲಾಖೆಯ ಕೆಲ ಗುತ್ತಿಗೆದಾರರು, ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳಲ್ಲಿ ದಾಳಿ ನಡೆಸಿತ್ತು. ಯಾವುದೇ ರಾಜಕೀಯ ವ್ಯಕ್ತಿಯ ವಿರುದ್ಧ ನಡೆದ ಕಾರ್ಯಾಚರಣೆ ಇದಾಗಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪ್ರತಿಭಟನೆ ನಡೆಸಿರುವುದು ಸಂಶಯ ಹುಟ್ಟುಹಾಕಿದೆ ಎಂದು ಹೇಳಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ತೆರಿಗೆ ಇಲಾಖೆ ಕೈಗೊಂಡ ಕ್ರಮ ವಿರೋಧಿಸಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಇತರ ಮುಖಂಡರು ಏಕೆ ಪ್ರತಿಭಟನೆ ನಡೆಸುವುದನ್ನು ಅವರು ಜನತೆಗೆ ಉತ್ತರಿಸಬೇಕಾಗುತ್ತದೆ. ತಪ್ಪಿದಲ್ಲಿ ಯುಪಿಎ ಭ್ರಷ್ಟಾಚಾರದ ಪರ ಎಂದು ಭಾವಿಸಬೇಕಾದೀತು ಎಂದು ಅವರು ತಿಳಿಸಿದರು.
ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಅವರಿಂದು ಮಂಡ್ಯ ಜಿಲ್ಲೆಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಮಂಜುಶ್ರೀ ಅವರ ಜೊತೆ ಕೆಲಕಾಲ ಚರ್ಚೆ ನಡೆಸಿ ಚುನಾವಣೆ ಸಿದ್ಧತೆ ಬಗ್ಗೆ ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಅವರು ನಾಮಪತ್ರ ಪರಿಶೀಲನಾ ಪ್ರಕ್ರಿಯೆ ಮುಗಿದಿದೆ, ಚುನಾವಣಾಧಿಕಾರಿಗಳು ನಾಮಪತ್ರ ತಪಾಸಣೆ ನಡೆಸಿ ಸ್ವೀಕರಿಸಿ ಆಗಿದೆ, ಆಡಳಿತಾತ್ಮಕ ನ್ಯೂನತೆಗಳಿದ್ದಲ್ಲಿ ಮಾತ್ರ ಪರಿಶೀಲನೆ ಮಾಡುತ್ತೇವೆ, ಹೊರತುಪಡಿಸಿ ಇನ್ಯಾವುದೇ ಲೋಪಗಳ ಬಗ್ಗೆ ದೂರುಗಳಿದ್ದಲ್ಲಿ ನ್ಯಾಯಾಲಯಕ್ಕೆ ಹೋಗಬೇಕು ಎಂದು ಸ್ಪಷ್ಟಪಡಿಸಿದರು. ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಜಿಲ್ಲಾ ಚುನಾವಣಾಧಿಕಾರಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂಬ ದೂರಿನ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದು ತಿಳಿಸಿದರು. ಸೊ ಅಷ್ಟು ಮಟ್ಟಿಗೆ ಅಡ್ಮಿನಿಸ್ಟ್ರೇಟಿವ್ ಇಲ್ಲ, ಅದು ನೋಡಲಾಗುತ್ತದೆ. ಆದ್ರೆ ಲೀಗಲ್ ರೆಮಿಡಿ ಯಾವುದು ಕೋರ್ಟ್ ಬಿಟ್ಟು ಆಗೋದಿಲ್ಲ, ಅದು ಎಲೆಕ್ಷನ್. ಓಕೆ, ಈಗ ಇದು ನಿಮ್ಮ ಭಾವನೆ ಇದೆ, ಅದು ಮಾಡಿದ್ದೀವಿ, ಎನ್ಕ್ವೈರಿ ಮಾಡೋಣ. ನಂತರ ಹಾಸನದಲ್ಲಿ ಸಂಜೀವ್ ಕುಮಾರ್ ವೆಚ್ಚ ವೀಕ್ಷಕರಾದ ಮಧು ಮಹಾಜನ್ ಮತ್ತು ಇತರ ವೀಕ್ಷಕರು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಮಾದರಿ ನೀತಿ ಸಂಹಿತೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅವರು ಸೂಚಿಸಿದರು. ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಜಂಟಿ ಪ್ರಚಾರ ಕಾರ್ಯಕ್ಕೆ ನಾಳೆ ಚಾಲನೆ ದೊರೆಯಲಿದ್ದು, ಬೆಂಗಳೂರಿನ ತುಮಕೂರು ರಸ್ತೆಯ ಮಾದಾವರ ಬಳಿ ಇರುವ ವಸ್ತು ಪ್ರದರ್ಶನ ಮೈದಾನದಲ್ಲಿ ವೇದಿಕೆ ಸಜ್ಜುಗೊಂಡಿದೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಸಚಿವ ಸಿಎಸ್ ಪುಟ್ಟರಾಜು, ಶಾಸಕ ಎಸ್.ಟಿ. ಸೋಮಶೇಖರ್ ಮತ್ತಿತರ ಮುಖಂಡರು ಇಂದು ಸಮಾವೇಶ ಸ್ಥಳಕ್ಕೆ ಭೇಟಿ ನೀಡಿ ಸಿದ್ಧತಾ ಕಾರ್ಯಗಳನ್ನು ಪರಿಶೀಲಿಸಿದರು. ಕುಮಾರಸ್ವಾಮಿ ನಾಳೆ ನಡೆಯುವ ಮೈತ್ರಿಕೂಟದ ಮೊದಲ ಜಂಟಿ ಸಮಾವೇಶ ರಾಜ್ಯ ರಾಜಕಾರಣದ ದಿಕ್ಸೂಚಿಯಾಗಿದೆ. ಬಲಿಷ್ಠ ರಾಜ್ಯ ಹಾಗೂ ಬಲಿಷ್ಠ ದೇಶಕ್ಕಾಗಿ ಕರ್ನಾಟಕದಿಂದಲೇ ಮಹಾ ಪರಿವರ್ತನೆ ಎಂಬ ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ಮಹತ್ವ ಪಡೆದಿದೆ ಎಂದರು. ಮೊದಲನೇ ಜಂಟಿ ಸಮಾವೇಶವನ್ನ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಜೆಡಿಎಸ್ ರಾಷ್ಟ್ರಾಧ್ಯಕ್ಷ ಎಚ್.ಡಿ. ದೇವೇಗೌಡ, ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸೇರಿದಂತೆ ಅನೇಕ ಗಣ್ಯರು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿವರಿಸಿದರು. ಐತಿಹಾಸಿಕವಾದಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಪ್ರಚಾರಕ್ಕೆ ಈ ಒಂದು ಐತಿಹಾಸಿಕವಾದಂತಹ ಈ ಕಾರ್ಯಕ್ರಮಕ್ಕೆ ಬಲಿಷ್ಠ ರಾಜ್ಯ ಮತ್ತು ಬಲಿಷ್ಠ ದೇಶಕ್ಕಾಗಿ ಕರ್ನಾಟಕದಿಂದಲೇ ಮಹಾಪರಿವರ್ತನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ದೇಶದ ಜನತೆಗೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಕ್ಷೇತ್ರದ ಹಲವು ಗ್ರಾಮಗಳಲ್ಲಿಂದು ರೋಡ್ ಶೋ ನಡೆಸುವ ಮೂಲಕ ಮತ ಪ್ರಚಾರ ನಡೆಸಿದರು. ಬದಲಾವಣೆಗಾಗಿ ಈ ಬಾರಿ ಪಕ್ಷೇತರ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಅವರು ಮತದಾರರಿಗೆ ಮನವಿ ಮಾಡಿದರು. ನಿಮ್ಮ ಈ ಪ್ರೀತಿಯಲ್ಲಿ, ನಿಮ್ಮ ಈ ಕೂಗಲ್ಲಿ ಶಾಶ್ವತವಾಗಿ ಇಲ್ಲೇ ಉಳ್ಕೊಂಡಿದ್ದಾರೆ ಅಂಬರೀಶ್ ಅವರು, ಇನ್ನೆಲ್ಲೂ ಹೋಗಿಲ್ಲ. ಅವರ ಆಶೀರ್ವಾದ ಎಲ್ಲಿದ್ರು ನಮ್ಮೆಲ್ರಿಗೂ ಇದೆ. ನಿಮ್ಮನ್ನ ನಂಬ್ಕೊಂಡು ನಾನು ಈ ಒಂದು ಸಾಹಸ ಈ ಒಂದು ಹೆಜ್ಜೆ ಹಾಕ್ತಾ ಇದ್ದೀನಿ. ನನ್ನ ನೋವು ನಿಮಗೆ ಅರ್ಥ ಆಗತ್ತೆ, ಯಾರಿಗೆ ಅರ್ಥ ಆದ್ರೂ ಇಲ್ಲದೆ ಹೋದ್ರು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ನಿಮ್ಮನ್ನ ನಂಬ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಕೈ ಬಿಡಬೇಡಿ. ಇತ್ತ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೂಡ ಕ್ಷೇತ್ರದ ಹಲವೆಡೆ ಚುನಾವಣಾ ಪ್ರಚಾರ ಕೈಗೊಂಡರು. ಕ್ಷೇತ್ರದ ಸರ್ವತೋಮುಖ ಪ್ರಗತಿಗಾಗಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟವನ್ನು ಬೆಂಬಲಿಸುವಂತೆ ಅವರು ಮನವಿ ಮಾಡಿದರು. ರಾಜ್ಯದಲ್ಲಿ ನಡೆದ ಐಟಿ ದಾಳಿ ಪ್ರಕರಣವನ್ನು ಅನಗತ್ಯವಾಗಿ ರಾಜಕೀಕರಣಗೊಳಿಸುವ ಯತ್ನವನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮಾಡುತ್ತಿವೆ ಎಂದು ವಿಧಾನ ಪರಿಷತ್ ಸದಸ್ಯೆ ತೇಜಸ್ವಿನಿ ಗೌಡ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿಗಳು ಗೌಪ್ಯತಾ ಪ್ರತಿಜ್ಞೆ ಉಲ್ಲಂಘನೆ ಮಾಡಿ ಐಟಿ ದಾಳಿ ಸುಳಿವನ್ನು ಮೊದಲೇ ಬಹಿರಂಗಪಡಿಸಿರುವುದು ಅಕ್ಷಮ್ಯ.
ರಾಜ್ಯಪಾಲರು ಅವರನ್ನು ಪದಚ್ಯುತಗೊಳಿಸಿ ಕ್ರಮ ಕೈಗೊಳ್ಳಬೇಕು. ಆದಾಯ ತೆರಿಗೆ ಕಚೇರಿ ಎದುರು ಮೈತ್ರಿ ಪಕ್ಷಗಳು ಪ್ರತಿಭಟಿಸಿರುವುದು ಸರಿಯಲ್ಲ ಎಂದರು. ಮಿಷನ್ ಶಕ್ತಿ ಕುರಿತು ಪ್ರಧಾನಿ ಮಾಧ್ಯಮಗಳಲ್ಲಿ ಮಾತನಾಡಿರುವ ವಿಚಾರ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಎಂದು ಮಹಾಗಠಬಂಧನ್ ಆರೋಪಿಸಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದ ದೂರಿನಲ್ಲಿ ಹುರುಳಿಲ್ಲ ಎಂದು ಆಯೋಗವೇ ಸ್ಪಷ್ಟಪಡಿಸಿರುವುದು ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವಕ್ಕೆ ಸಾಕ್ಷಿಯಾಗಿದೆ ಎಂದರು. ರಾಜ್ಯದಲ್ಲಿ ಅನಿಯಮಿತ ಲೋಡ್ ಶೆಡ್ಡಿಂಗ್ ಜಾರಿಯಲ್ಲಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಸರ್ಕಾರ ಲೋಡ್ ಶೆಡ್ಡಿಂಗ್ ರದ್ದುಪಡಿಸಿ ಸಮರ್ಪಕ ವಿದ್ಯುತ್ ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕು. ಗ್ರಾಮೀಣ ಮತ್ತು ನಗರ ಭಾಗಗಳಲ್ಲಿ ವಿದ್ಯುತ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಂಧನ ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಎಂದರು. ತುಂಬಾ ತೀವ್ರವಾಗಿ ಆಗ್ರಹ ಮಾಡುತ್ತೆ. ಶತ್ರು ಉಪಗ್ರಹವನ್ನ ಹೊಡೆದುರುಳಿಸುವಂತಹ ಮಿಷನ್ ಶಕ್ತಿಯನ್ನ ಯಶಸ್ವಿಯಾಗಿ ಏನು ಕ್ಷಿಪಣಿ ಪ್ರಯೋಗವನ್ನ ಮಾಡಿದ ಒಂದು ಸಾಧನೆಯನ್ನ ಕುರಿತು ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು. ಇದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ, ಚುನಾವಣೆಯ ಲಾಭಕ್ಕಾಗಿ ಪ್ರಧಾನಿಗಳು ತಮ್ಮ ಒಂದು ಸ್ಥಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಬಹುದೊಡ್ಡ ಅಪಪ್ರಚಾರವನ್ನ ಗಠಬಂಧನ್ನ ಎಲ್ಲ ವಿರೋಧ ಪಕ್ಷಗಳು ಮಾಡಿದ್ರು. ಇದರ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರನ್ನು ಸಹ ಕೊಟ್ಟಿದ್ರು. ಇದನ್ನ ಪರಿಶೀಲಿಸಿ ಒಂದು ತೀರ್ಪನ್ನ ಚುನಾವಣಾ ಆಯೋಗ ಕೊಟ್ಟಿದೆ. ಈ ವಿಚಾರದಲ್ಲಿ ಪ್ರಧಾನಿಗಳು ಯಾವುದೇ ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿಲ್ಲ. ಪ್ರಧಾನಿಗಳಾಗಿ ಅವರು ದೇಶವನ್ನ ಕುರಿತು ಮಾತನಾಡ್ತಿರ್ತಕ್ಕಂಥದ್ದು ಸಂವಿಧಾನ ಬಾಹಿರವಲ್ಲ ಅಂತಕ್ಕಂಥ ಕ್ಲೀನ್ ಚಿಟ್ ಕೊಡುವ ಮೂಲಕ, ಹಾಗೆ ಈಗ ಪರೀಕ್ಷಾ ಸಮಯವಾಗಿದೆ ರಾಜ್ಯದಲ್ಲಿ. ಎಸ್ಎಸ್ಎಲ್ಸಿ ಮಕ್ಕಳ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಘಟ್ಟ. ಇಲ್ಲಿ ಗ್ರಾಮಾಂತರ ಪ್ರದೇಶವೂ ಸೇರಿದಂತೆ ರಾಜ್ಯದಾದ್ಯಂತ ಅನಿಯಮಿತವಾಗಿ ವಿದ್ಯುತ್ ಅನ್ನು ಕಡಿತ ಮಾಡ್ತಾ ಇದ್ದಾರೆ. ನಿರಂತರವಾದ ವಿದ್ಯುತ್ ಅನ್ನ ಯಾವುದೇ ರೀತಿಯ ಕಡಿತವಿಲ್ಲದೆ ವಿದ್ಯುತ್ ಸರಬರಾಜು ಮಾಡಬೇಕು, ತಮ್ಮ ಒಂದು ಕರ್ತವ್ಯವನ್ನ ಮೆರಿಬೇಕು ಅಂತ ಹೇಳಿ ನಮ್ಮ ಪಕ್ಷ ಇವತ್ತು ಮುಖ್ಯಮಂತ್ರಿಗಳನ್ನ ಆಗ್ರಹ ಪಡಿಸ್ತೀವಿ. ರಾಜ್ಯ ಸಂಚಾಲಕ ಕರುಣಾಕರ್, ನಾನು ಚೌಕಿದಾರ ಅಭಿಯಾನದಡಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ದೇಶದ 500 ಸ್ಥಳಗಳ ಜನರೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಈ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ದೊರೆತಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ 40 ಲಕ್ಷಕ್ಕೂ ಹೆಚ್ಚು ಮಂದಿ ತಮ್ಮ ಹೆಸರಿನೊಂದಿಗೆ ಚೌಕಿದಾರ್ ಎಂದು ಸೇರಿಸಿಕೊಂಡಿದ್ದಾರೆ ಎಂದರು. ದೇಶಕ್ಕೆ ಸ್ಪಷ್ಟ ಹಾಗೂ ಪರಿಣಾಮಕಾರಿ ಯೋಜನೆಗಳ ಪ್ರಣಾಳಿಕೆ ಅಗತ್ಯವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಭೂಷಣ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಗಣತಂತ್ರದ ಮರುಸ್ಥಾಪನೆ ಪ್ರಣಾಳಿಕೆ ಕುರಿತ ಸಾರ್ವಜನಿಕ ಸಂವಾದದಲ್ಲಿ ಪಾಲ್ಗೊಂಡ ಅವರು ಶಿಕ್ಷಣ, ಆರೋಗ್ಯ ಹಾಗೂ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಮಹತ್ವದ ಸುಧಾರಣೆಗಳು ಅಗತ್ಯವಾಗಿವೆ. ರಾಜಕೀಯ ಪಕ್ಷಗಳು ನೀಡುತ್ತಿರುವ ಭರವಸೆಗಳ ಕುರಿತು ಸಮಗ್ರ ಚರ್ಚೆ ಅಗತ್ಯ ಎಂದರು. ಕನಿಷ್ಠ ಆದಾಯ ಭದ್ರತೆ ಒದಗಿಸುವ ಪ್ರಸ್ತಾವನೆಯನ್ನು ಸದ್ಯ ಜಾರಿಯಲ್ಲಿರುವ ನರೇಗಾ ಯೋಜನೆಯೊಂದಿಗೆ ಸಮೀಕರಿಸುವ ಅಗತ್ಯವಿದೆ. ಆದಾಯ ಭದ್ರತೆ ಕೇವಲ ಕೊಟ್ಟರೆ ಸಾಲದು, ಜತೆಗೆ ಉದ್ಯೋಗ ಭದ್ರತೆಯನ್ನು ಖಾತ್ರಿಪಡಿಸಬೇಕು. ಅದೇ ರೀತಿ ಹಿರಿಯ ನಾಗರಿಕರಿಗೆ ಬದುಕಿನ ಭದ್ರತೆಯನ್ನು ನೀಡುವುದು ಸರ್ಕಾರಗಳ ಆದ್ಯತೆಯಾಗಬೇಕು ಎಂದರು. ರಾಷ್ಟ್ರೀಯ ಭದ್ರತಾ ವಿಚಾರದಲ್ಲಿ ಪರಿಪಕ್ವ ಆಲೋಚನೆ, ಯೋಜನೆ ಅಗತ್ಯ. ನ್ಯಾಯಾಂಗ ಕ್ಷೇತ್ರದಲ್ಲಿ ಕಡ್ಡಾಯವಾಗಿ ಸುಧಾರಣೆ ಮಾಡುವ ದೂರಗಾಮಿ ಪ್ರಣಾಳಿಕೆಯನ್ನು ಜನತೆ ನಿರೀಕ್ಷಿಸುತ್ತಿದ್ದಾರೆ ಎಂದರು. It will make an enormous revolution in this country. It will create an enormous revolution in this country. It will ensure that at least people are free from their basic needs, from basic amenities. Judicial reforms, you see, today we have a very, very serious problem in the judiciary. Firstly, the normal people, ordinary people don't even have access to the judicial system. Lawyers. Now, the Gram Nyalaya bill, originally thought of, was supposed to create some kind of informal courts in every today the civil courts are only in the tehsil level. The idea was to go to the block level. So have more courts, more spread out and functioning
informally, so that people did not need lawyers in order to access justice in those courts. ಹಾಗೂ ಪ್ರಕ್ರಿಯೆಯನ್ನು ಜನತೆಗೆ ತಿಳಿಸುವ ಉದ್ದೇಶದಿಂದ ಬೆಳಗಾವಿ ಜಿಲ್ಲಾಡಳಿತ ಸ್ವೀಪ್ ಸಮಿತಿ ನೇತೃತ್ವದಲ್ಲಿಂದು ನಗರ ಕೇಂದ್ರ ಬಸ್ ನಿಲ್ದಾಣ, ರೈಲು ನಿಲ್ದಾಣಗಳಲ್ಲಿ ಮತದಾನ ಪ್ರಾತ್ಯಕ್ಷಿಕೆ ಕೇಂದ್ರವನ್ನು ಆರಂಭಿಸಲಾಯಿತು. ಈ ಕೇಂದ್ರದಲ್ಲಿ ಅಣಕು ಮತದಾನ ವ್ಯವಸ್ಥೆ ಮಾಡಲಾಗಿದ್ದು, ಸಾರ್ವಜನಿಕರು ಪ್ರಾತ್ಯಕ್ಷಿಕೆಯ ಮೂಲಕ ಪ್ರಕ್ರಿಯೆ ಕುರಿತು ಅರಿವು ಹೊಂದಬಹುದಾಗಿದೆ. ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಕೆವಿ ರಾಜೇಂದ್ರ, ಮತದಾನದಲ್ಲಿ ಶ್ರಮಿಕ, ಶ್ರೀಮಂತ, ಬಡವ ಎಂಬ ಭೇದವಿಲ್ಲ, ಎಲ್ಲರೂ ಸಮಾನರೇ. ಎಲ್ಲ ನಾಗರಿಕರು ಪ್ರಜಾಪ್ರಭುತ್ವವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ನೈತಿಕ ಮತದಾನ ಮಾಡುವುದು ಅಗತ್ಯ ಎಂದರು. ರಿಲೀಸ್ ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ಜಿಲ್ಲೆಯೊಳಗಡೆ ಏನು ಪ್ಯಾಂಥರ್ಸ್ ಗಳ ಸಂಖ್ಯೆ ಜಾಸ್ತಿ ಇದೆ, ಅದನ್ನೇ ಶೇರು ಅನ್ನುವಂತ ಒಂದು ಸಿಂಬಲ್ ಅನ್ನ ಮಾಡಿ, ಮ್ಯಾಸ್ಕಟ್ ಅನ್ನ ಮಾಡಿ, ಯುವ ಜನತೆಗೆ ಒಂದು ಸೆಲ್ಫಿ ಪಾಯಿಂಟ್ಸ್ ಗಳನ್ನ, ಸೆಲ್ಫಿ ವಿತ್ ಶೇರು ಜೊತೆ ಸೆಲ್ಫಿ ಎನ್ನುವಂತಹ ಒಂದು ಯುವ ಜನರಿಗೆ ಆಕರ್ಷಣೀಯವಾಗಿ ಮಾಡೋ ಹಾಗೆ ಎಲ್ಲಾ ಸರ್ಕಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಸೆಲ್ಫಿ ಪಾಯಿಂಟ್ಸ್ ಗಳನ್ನ ಕೂಡ ಓಪನ್ ಮಾಡ್ಕೋತಾ ಇದೀವಿ. ಪಾರ್ಕ್ಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈವನ್ ವಿಕಲಚೇತನರ ಆಕರ್ಷಣೆ ಮಾಡೋದಕ್ಕೋಸ್ಕರ ಶೇರು ವೀಲ್ ಚೇರ್ಗಳಲ್ಲಿ ಕುತ್ಕೊಂಡಿರುವಂತಹದ್ದು ಮತ್ತೆ ಮತದಾನ, ಹೆಮ್ಮೆಯಿಂದ ಮತದಾನ ಮಾಡ್ತಾ ಇರುವಂತಹ ಒಂದು ಚಿತ್ರದ ಜೊತೆಗೆ ಸೆಲ್ಫಿ ಮಾಡ್ಕೊಳ್ಳುವಂತದ್ದನ್ನ ಯುವ ಜನರಲ್ಲಿ, ವಿಕಲಚೇತನರಲ್ಲಿ, ಮಹಿಳೆಯರಲ್ಲಿ, ವಯಸ್ಸಾದವರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜನಜಾಗೃತಿ ಮಾಡಿಸೋದಕ್ಕೆ ಸ್ವೀಪ್ ಸಮಿತಿಯಿಂದ ಕ್ರಮ ವಹಿಸ್ತಾ ಇದೀವಿ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಎಚ್ಚರಿಕೆ, ಬಾಲ್ಯ ವಿವಾಹ ಕಾನೂನು ಶಿಕ್ಷಾರ್ಹ. ಕನಿಷ್ಠ 1 ವರ್ಷದಿಂದ ಗರಿಷ್ಠ 2 ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ 1 ಲಕ್ಷದವರೆಗೂ ದಂಡ ವಿಧಿಸಲಾಗುವುದು. ರಾಜ್ಯಾದ್ಯಂತ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ವಿಭಿನ್ನವಾಗಿ ನಡೆಸಲಾಗುತ್ತಿದೆ. ರಾಯಚೂರಿನಲ್ಲಿ ಜಿಲ್ಲೆಯ ಸ್ವೀಪ್ ಸಮಿತಿ ಹಾಗೂ ರಾಮನಗರದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನಗರದ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಚಿತ್ರಕಲಾ ಪ್ರದರ್ಶನ ಹಾಗೂ ಭಿತ್ತಿಚಿತ್ರಗಳ ಮೂಲಕ ಮತದಾನದ ಜಾಗೃತಿ ಮೂಡಿಸುತ್ತಿದೆ. ರಾಯಚೂರಿನ ಸ್ವೀಪ್ ಸಮಿತಿಯು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸಹಕಾರದಿಂದ ಜಿಲ್ಲೆಯ ಶಿಕ್ಷಕರು, ಚಿತ್ರಕಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿತು. ಸ್ಪರ್ಧೆಯಲ್ಲಿ ವಿಜೇತರಾದವರ ವರ್ಣಚಿತ್ರಗಳನ್ನು ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರದರ್ಶಿಸಲಾಗಿದ್ದು, ವಿಜೇತರಿಗೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಳಿನ್ ಅತುಲ್ ಬಹುಮಾನ ವಿತರಿಸಿದರು. ಮೇಡಮ್ ಸರ್, ಸರ್ಟಿಫಿಕೇಟ್ ಕಾಣಲಿ ಸರ್, ರಿಲೇಟೆಡ್ ಸರ್ ಕವರ್. ನಂತರ ಅವರು ಜಿಲ್ಲೆಯಲ್ಲಿ 1 ತಿಂಗಳಿಂದ ಮತದಾನ ಜಾಗೃತಿ ಮಾಡಲಾಗುತ್ತದೆ. ಇದಕ್ಕಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಜಿಲ್ಲೆಯಲ್ಲಿ 80% ರಿಂದ 90% ಮತದಾನ ಮಾಡಿಸುವುದೇ ನಮ್ಮ ಉದ್ದೇಶ ಎಂದರು. ಆರ್ಟ್ ಕಾಲೇಜಸ್ ಫೈನ್ ಆರ್ಟ್ ಕಾಲೇಜಸ್ ಇಂದ ಹುಡುಗರಿಗೆ ಅವರಿಗೆ ಒಂದು ಕಾಂಪಿಟೇಷನ್ ಮಾಡಿಸಿದ್ದೇವೆ. ಮತ್ತೆ ಜನರಲ್ ಆಗಿ ನಮ್ಮ ಎಲ್ಲ ಹುಡುಗರಿಗೆ ಒಂದು ಕಾಂಪಿಟೇಷನ್ ನಮ್ಮ ಜಿಲ್ಲಾ ಪಂಚಾಯತಿ ಮೀಟಿಂಗ್ ಹಾಲ್ ಅಲ್ಲಿ ಮಾಡಿದ್ದೇವೆ. ನಾವು ವೋಟ್ ಹಾಕಬೇಕು, ನಾವು ಹೇಳ್ತಾ ಇದ್ದೀನಿ, ನಾವು ವೋಟ್ ಹಾಕಬೇಕು. ನಮ್ಮ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ 80 to 90% ನಮ್ಮ ವೋಟಿಂಗ್ ಆಗಬೇಕು. ಮತ್ತೆ ನೈತಿಕವಾಗಿ ನಾವು ವೋಟ್ ಹಾಕಿಸಬೇಕು. ಎಲ್ಲಾ ಮಕ್ಕಳ ಉತ್ತಮ ಸ್ವೀಪ್ ಸಮಿತಿ ಸಹಾಯಕ ಕಾರ್ಯದರ್ಶಿ ಜಯಲಕ್ಷ್ಮಿ, ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಈ ಪ್ರದರ್ಶನ ಆಯೋಜಿಸಲಾಗಿದೆ. ಇದರ ಅಂಗವಾಗಿ ನಾಳೆಯೂ ಅಧಿಕಾರಿಗಳಿಂದ ಸೈಕಲ್ ಜಾಥಾ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಜಿಲ್ಲಾ ಕ್ರೀಡಾಂಗಣದ ಮೂಲಕ ನೆರವೇರಿಸಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ನಾಳೆ ಬೆಳಗ್ಗೆ ಸಂಡೇ ಇರೋದಕ್ಕಾಗಿ ಎಲ್ಲ ಆಫೀಸರ್ಸ್ ಇನ್ವಾಲ್ವ್ ಆಗಬೇಕು ಅನ್ನೋದಕ್ಕಾಗಿ ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ನಾನು SLN ಇಂಜಿನಿಯರಿಂಗ್ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿನಿ ಅಕ್ಷತಾ, ಮತದಾನ ಜಾಗೃತಿ ಕುರಿತ ಚಿತ್ರಕಥೆಯಲ್ಲಿ ನನಗೆ 3ನೇ ಸ್ಥಾನ ದೊರೆತಿದೆ. ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಎಂದರು. ಈಗ ಔಟ್ ಮಾಡಿಲ್ಲ ಅಂತಂದ್ರೆ ನಾವು ಯಾವಾಗ ಔಟ್ ಮಾಡೋಕ್ಕಾಗಲ್ಲ. ರೈಟ್ ಪರ್ಸನ್ ಔಟ್ ಮಾಡಬೇಕು, ಇರ್ರೆಸ್ಪಾನ್ಸಿಬಲ್ ಲೀಡರ್ನ ಔಟ್ ಮಾಡಬಾರ್ದು ನಾವು. ಐ ಗಾಟ್ ದಿ ಫಸ್ಟ್. ಮತ್ತೊಬ್ಬ ವಿದ್ಯಾರ್ಥಿನಿ ಮೇರಾ ತವಸು, ಇದು ನನ್ನ ಮೊದಲ ಮತದಾನ, ಎಲ್ಲರೂ ಮತದಾನ ಮಾಡಬೇಕು ಎಂದು ಹೇಳಿದರು. We have to aware the voting, we have to vote for nation, we have
We have to change the India by using voting power. ರಾಮನಗರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮತದಾನ ಜಾಗೃತಿ ಕುರಿತು ಭಿತ್ತಿಚಿತ್ರ ಪ್ರದರ್ಶನ ಆಯೋಜಿಸಲಾಗಿದೆ. ಬಸ್ ನಿಲ್ದಾಣಕ್ಕೆ ಬರುವ ಎಲ್ಲ ಪ್ರಯಾಣಿಕರು ಮತದಾನ ಕುರಿತ ಜಾಗೃತಿ ಫಲಕವನ್ನು ವೀಕ್ಷಿಸುತ್ತಿದ್ದಾರೆ. ಎಲೆಕ್ಷನ್ ಅಲ್ಲಿ ವೋಟ್ ಹಾಕಬೇಕು ಅಂತ ಡಿಡಿ ನ್ಯೂಸ್ನೊಂದಿಗೆ ಪ್ರಯಾಣಿಕ ಬಾಲು, ಈ ಫಲಕಗಳನ್ನು ವೀಕ್ಷಿಸಿದ ಹಲವು ಯುವಕರು ಈ ಬಾರಿ ಮತ ಹಾಕಲು ಉತ್ಸುಕರಾಗಿದ್ದಾರೆ ಎಂದರು. ಹಕ್ಕನ್ನ ನಾವು ಚಲಾಯಿಸಿದ್ರೆ ನಮ್ಮ ದೇಶದ ಸರ್ಕಾರ ಅಭಿವೃದ್ಧಿ ಆಗ್ತದೆ. ಮತ್ತೆ ಎಲೆಕ್ಷನ್ ಯಾಕೆ ಮಾಡ್ತಾವ್ರೆ ಅನ್ನೋದು ವಿಚಾರನ ಇಲ್ಲಿ ಬೋರ್ಡ್ ಹಾಕಿರೋದಕ್ಕೆ ಜನ ತಿಳುವಳಿಕೆ ಜ್ಞಾನ ಚೆನ್ನಾಗಿರ್ತದೆ. ಉತ್ತಮ ಆಡಳಿತ. ವಿದ್ಯಾರ್ಥಿ ಅರ್ಜುನ್, ಇದೇ ಮೊದಲ ಬಾರಿ ಮತದಾನ ಮಾಡುತ್ತಿದ್ದೇನೆ. ನೋಟಿಗಾಗಿ ಓಟು ಬೇಡ, ದೇಶದ ಅಭಿವೃದ್ಧಿಗಾಗಿ ನಿಮ್ಮ ಮತವಿರಲಿ ಎಂದು ಮನವಿ ಮಾಡಿದರು. ದೇಶವನ್ನು ಅಭಿವೃದ್ಧಿ ಪಡಿಸೋರು ಅವ್ರನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಇರಬೇಕು. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ತಡೆಗೆ 1512 ಫ್ಲೈಯಿಂಗ್ ಸ್ಕ್ವಾಡ್ಸ್ ಮತ್ತು 1837 ಸ್ಟ್ಯಾಟಿಕ್ ಸರ್ವೆಲೆನ್ಸ್ ತಂಡಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಒಟ್ಟು 35,25,00,000 ರೂಪಾಯಿ ಮೌಲ್ಯದ ನಗದು, ಮದ್ಯ ಹಾಗೂ ಇತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮತದಾರರ ಸಹಾಯವಾಣಿ ಮೂಲಕ ಬಂದಿರುವ 53,804 ಕರೆಗಳಲ್ಲಿ 46,975 ಕರೆಗಳಿಗೆ ಮಾಹಿತಿ ನೀಡಲಾಗಿದೆ. ಸಿ ವಿಜಿಲ್ ಅರ್ಜಿ ಮೂಲಕ 1,033 ದೂರುಗಳನ್ನು ಸ್ವೀಕರಿಸಲಾಗಿದೆ. 195 ದೂರುಗಳು ಖಚಿತಗೊಂಡಿರುವ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮಕ್ಕೆ ನಿರ್ದೇಶಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಗೆ ಸಮಾಜವಾದಿ ಪಕ್ಷ ಹಾಗೂ ಬಹುಜನ ಸಮಾಜ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ ನಿಷದ್ ಪಕ್ಷ ಮೈತ್ರಿಕೂಟ ತ್ಯಜಿಸಿದೆ. ಪಕ್ಷದ ಅಧ್ಯಕ್ಷ ಸಂಜಯ್ ನಿಷದ್ ಮಹಾಗಠಬಂಧನದಿಂದ ಹೊರಬಂದಿರುವುದಾಗಿ ತಿಳಿಸಿದ್ದು, ಅವರು ಗೋರಖ್ಪುರ ಸಂಸದರೊಂದಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಭೇಟಿ ಮಾಡಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಅಭಿವೃದ್ಧಿ, ದೇಶದ ಜನತೆ ಎದುರಿಸುತ್ತಿರುವ ಹಲವು ಸಮಸ್ಯೆಗಳು ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಾಗಿಟ್ಟುಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ಆನಂದ್ ಶರ್ಮಾ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಹಾಗೂ ಪಕ್ಷ ಆಡಳಿತದಲ್ಲಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದರು. सामने है, चर्चा में है. 3 ದೇಶಗಳ ಪ್ರವಾಸದಲ್ಲಿ ಬೊಲಿವಿಯಾದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಬೊಲಿವಿಯಾ ವಿಶ್ವವಿದ್ಯಾಲಯದಲ್ಲಿ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ನಿರ್ಮಿಸಲಾಗಿರುವ ಸಭಾಂಗಣ ಫಲಕವನ್ನು ಅನಾವರಣಗೊಳಿಸಿದರು. Extremely relevant to the 21st century global concerns. In his advocacy of sustainability, ecological sensitivity and living in harmony with nature, he anticipated some of the pressing challenges of our time, said the president. ನಂತರ ಮಹಾತ್ಮ ಗಾಂಧೀಜಿ ಅವರ ತತ್ವಾದರ್ಶಗಳು 21ನೇ ಶತಮಾನದಲ್ಲೂ ಪ್ರಸ್ತುತ. ಸುಸ್ಥಿರ ಅಭಿವೃದ್ಧಿ ಮತ್ತು ನಿಸರ್ಗದೊಂದಿಗೆ ಸಹಬಾಳ್ವೆಯ ಕುರಿತು ಗಾಂಧೀಜಿ ಒತ್ತು ನೀಡಿದ್ದರು ಎಂದರು. ಇದೇ ಸಂದರ್ಭದಲ್ಲಿ ಅವರು ಭಾರತ ಬೊಲಿವಿಯಾ ವ್ಯಾಪಾರ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದರು. ಎರಡೂ ದೇಶಗಳ ನಡುವೆ ಹಲವು ವಲಯಗಳಲ್ಲಿ ಪರಸ್ಪರ ಸಹಕಾರವಿದ್ದು ಉಭಯ ದೇಶಗಳ ಮುನ್ನಡೆಗೆ ಪೂರಕ ವಾತಾವರಣವಿದೆ ಎಂದರು. ಇದು ಅಚ್ಚರಿ ಎನಿಸಿದರೂ ಸತ್ಯ. ನಮ್ಮೆಲ್ಲರ ನೆಚ್ಚಿನ ತಿಂಡಿ ಎನಿಸಿರುವ ಇಡ್ಲಿ ಈಗ ಜಗದ್ವಿಖ್ಯಾತ. ಹೀಗಾಗಿಯೇ ಇಡ್ಲಿಗೂ ಒಂದು ದಿನ ನಿಗದಿಯಾಗಿದೆ. ಇಂದು ಮಾರ್ಚ್ 30. ವಿಶ್ವದ ಹಲವು ದೇಶಗಳು ಈ ದಿನವನ್ನು ಇಡ್ಲಿ ದಿನವಾಗಿ ಆಚರಿಸುತ್ತಿವೆ. ಇಲ್ಲಿದೆ ವಿಶೇಷ. ಎಲ್ಲ ವರ್ಗಗಳ ಜನರ ನೆಚ್ಚಿನ ಇಡ್ಲಿ ಆಹಾರ ತಿನಿಸುಗಳಲ್ಲೇ ಅತ್ಯಂತ ವೈವಿಧ್ಯತೆಯನ್ನು ಹೊಂದಿರುವ ತಿಂಡಿಯಾಗಿದೆ. ಕಡಿಮೆ ಕ್ಯಾಲರಿ ಹಾಗೂ ಕೈಗೆಟುಕುವ ಬೆಲೆ, ಸ್ವಾದಿಷ್ಟ ರುಚಿಯ ಮೂಲಕ ಎಲ್ಲರಿಗೂ ಪ್ರಿಯವಾಗಿರುವ ಇಡ್ಲಿಯ ಹಲವು ಬಗೆಗಳು ಜನರಿಗೆ ಪರಿಚಿತ. ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ, ಎಕರೆ ಇಡ್ಲಿ, ರವೆ ಇಡ್ಲಿ, ಖಾರ ಇಡ್ಲಿ, ರಾಗಿ ಇಡ್ಲಿ ಇತ್ಯಾದಿಯಾಗಿ ಪಟ್ಟಿ ಮಾಡುತ್ತಾ ಹೋದ್ರೆ ಕೊನೆ ಮೊದಲಿರುವುದಿಲ್ಲ.
ಅದರಲ್ಲೂ ಇಡ್ಲಿಯ ಜೊತೆ ಚಟ್ನಿ, ಸಾಂಬಾರ್, ಉದ್ದಿನ ವಡೆ ಸವಿಯುವುದೇ ಚೆನ್ನ. ಹೀಗೆ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಸಲ್ಲುವ ಇಡ್ಲಿ ಮಾರಾಟಕ್ಕೆ ರಾಜ್ಯದ ಬಿಡದಿ, ಖ್ಯಾತಸಂದ್ರ ಸೇರಿದಂತೆ ಕೆಲ ಪ್ರದೇಶಗಳು ಪ್ರಸಿದ್ಧಿಯಾಗಿವೆ. ಬೆಂಗಳೂರಿನ ಹೊರವಲಯದ ರಾಮನಗರ ಜಿಲ್ಲೆ ಬಿಡದಿಯ ತಟ್ಟೆ ಇಡ್ಲಿಗೆ ಸುಮಾರು 3 ದಶಕಗಳ ಪರಂಪರೆ ಇದೆ. ಬೆಂಗಳೂರಿಗರು ಸೇರಿದಂತೆ ರಾಜ್ಯ, ಹೊರ ರಾಜ್ಯಗಳ ತಿಂಡಿ ಪ್ರಿಯರು ರುಚಿಕರ ತಟ್ಟೆ ಇಡ್ಲಿ ಸವಿಯಲೆಂದೇ ಇರುವುದುಂಟು. ಅದರಲ್ಲೂ ಬೆಂಗಳೂರು, ಮೈಸೂರು ನಡುವೆ ಪ್ರಯಾಣಿಸುವವರಿಗೆ ಬಿಡದಿ ಬಂತೆಂದರೆ ತಟ್ಟೆ ಇಡ್ಲಿಯ ಗಮಲು ಬಿಡದೆ ಕಾಡುತ್ತದೆ. ಡಿಡಿ ನ್ಯೂಸ್ನೊಂದಿಗೆ ಹೊಸೂರು ಪ್ರಕಾಶ್. ಎಲ್ಲ ವಯೋಮಾನದ ಜನರಿಗೂ ಇಡ್ಲಿ ಪ್ರಿಯವಾದದ್ದು ಎಂದರು. ಸೊ ಒಟ್ಟಾರೆ ಹೇಳಬೇಕು, ಇಡ್ಲಿ ಎಲ್ಲ ಥರ ಜನರಿಗೂ, ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಎಲ್ಲ ಜನರೇಷನ್, ವಯಸ್ಸಲ್ಲಿ ಹಿರಿಯವರಿಗೆ, ಕಿರಿಯವರಿಗೆ, ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆ ಫುಡ್. ಇಲ್ಲಿ ಯಾವುದೇ ಥರ ಆಯಿಲ್ ಇರಲ್ಲ, ಕೊಲೆಸ್ಟ್ರಾಲ್ ಇರಲ್ಲ, ಮೇಲಿನವರಿಗೆ ತುಂಬ ಶುದ್ಧವಾಗಿರುತ್ತೆ. ಪ್ರವಾಸಿಗ ಜೈಶಂಕರ್, ಆರೋಗ್ಯದ ದೃಷ್ಟಿಯಿಂದ ಜನರು ಇಷ್ಟಪಡುವ ಖಾದ್ಯ ಎಣ್ಣೆ ರಹಿತ ತಿಂಡಿ ಎಂಬ ಖ್ಯಾತಿಯನ್ನು ಇಡ್ಲಿ ಹೊಂದಿದೆ ಎಂದರು. ಇಡ್ಲಿ, ತಟ್ಟೆ ಇಡ್ಲಿ ಇಲ್ಲಿ ತುಂಬ ಫೇಮಸ್ ಬಿಡದಿಲ್ಲಿ. ಸೊ ಹಾಗಾಗಿ ಇಡ್ಲಿನೇ ನಾನು ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಯಸ್ಸಾದವರು, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನೋದು ಈ ಇಡ್ಲಿ. ಶಶಿ, ಕುಸುವಲಕ್ಕಿ ಮತ್ತು ಉದ್ದಿನ ಬೇಳೆಯಿಂದ ಹದವಾಗಿ ತಯಾರಿಸುವ ಇಡ್ಲಿ ಉತ್ತರ ಭಾರತದಲ್ಲೂ ಪ್ರಸಿದ್ಧಿ ಪಡೆಯುತ್ತಿರುವುದು ವಿಶೇಷ ಎಂದರು. ಇಡ್ಲಿ ಅನ್ನೋ ಪದಾರ್ಥದಲ್ಲಿ ಯಾವುದೇ ಆಯಿಲ್ ಕಂಟೆಂಟ್ಸ್ ಆಗಲಿ ಮತ್ತು ಇನ್ನೊಂದೇನ ಬೇರೆ ಮಿಕ್ಸಿಂಗ್ ಆಗಲಿ ಅವೆಲ್ಲ ಏನೂ ಇರಲ್ಲ. ಬರೀ ಕುಸುವಲಕ್ಕಿ, ಉದ್ದಿನ ಬೇಳೆ ರುಬ್ಬಿ ಮಾಡೋದ್ರಿಂದ ಭಾಳ ಹದವಾಗಿರುತ್ತೆ. ಪ್ಲಸ್ ತಿಂದ್ರೂ ಅದರಿಂದ ಯಾವುದೇ ದುಷ್ಪರಿಣಾಮಗಳು ಬೀರಲ್ಲ ಅದ್ರ ಮೇಲೆ. ಡಾಕ್ಟ್ರು ಸಹ ಅದನ್ನೇ ಗೈಡ್ ಮಾಡ್ತಾರೆ, ಎಣ್ಣೆ ಇಲ್ಲದೇ ಇರೋ ಪದಾರ್ಥ ಅಂದರೆ ಇಡ್ಲಿ ತಿನ್ನಿ ಅಂತ ಹೇಳಿರ್ತಾರೆ. ಆ ಥರದಲ್ಲಿ ಭಾಳ ಪ್ರಸಿದ್ಧಿಯಾದಂಥದ್ದು ನಮ್ಮ ತಟ್ಟೆ ಇಡ್ಲಿ. ಬಿಡದಿಲಿ ಹೆಸರುವಾಸಿಯಾದಂಥದ್ದೇ ತಟ್ಟೆ ಇಡ್ಲಿ. ಇಡ್ಲಿ ಅಂಗಡಿ ಮಾಲೀಕ ಕಿರಣ್, ಬಿಡದಿ ಇಡ್ಲಿ ರಾಸಾಯನಿಕ ರಹಿತ ಹಾಗೂ ಆರೋಗ್ಯ ಸ್ನೇಹಿ ಎಂದೇ ಖ್ಯಾತವಾಗಿದೆ ಎಂದರು. ಇಡ್ಲಿ ಯಾವುದೇ ರೀತಿಯ ಆರೋಗ್ಯಕ್ಕೆ ಹಾನಿಕರ ಅಲ್ಲ. ಎಣ್ಣೆ ಆಗಲಿ ಇನ್ನೊಂದಾಗಲಿ ಹಾಕಿ ಕೆಮಿಕಲ್ಸ್ ಯಾವುದು ಮಿಕ್ಸ್ ಆಗಿರಲ್ಲ. ಇಡ್ಲಿ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ದಕ್ಷಿಣ ಭಾರತದ, ಇಂಡಿಯಾದಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಇಡ್ಲಿ. ತಮಿಳುನಾಡು, ಆಂಧ್ರ, ಚೆನ್ನೈ, ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಶ್ರೇಷ್ಠವಾದದ್ದು. ಅದರಲ್ಲೂ ಬಿಡದಿ, ಬೆಂಗಳೂರು, ಮೈಸೂರು ಹೆದ್ದಾರಿಯಲ್ಲಿ ಪ್ರವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಿನ್ಕೊಂಡು ಹೋಗೋದು. ಯಾವುದೇ ರೀತಿ ಆರೋಗ್ಯಕ್ಕೆ ತೊಂದರೆ ಇಲ್ಲ. ದಿವ್ಯಾಂಗರ ಹಕ್ಕುಗಳ ಕಾಯ್ದೆ ವ್ಯವಸ್ಥಿತವಾಗಿ ಜಾರಿಗೊಳಿಸುವಂತೆ ವಿಶೇಷ ಚೇತನರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ರಾಷ್ಟ್ರೀಯ ಸಂಸ್ಥೆ ಎನ್ಸಿಪಿ-ಇಡಿಪಿ ಆಗ್ರಹಿಸಿದೆ. ಸಂಸ್ಥೆಯ ವಲಯ ಸಂಚಾಲಕ ವಿನೋದ್ ಪ್ರಕಾಶ್, ದಿವ್ಯಾಂಗರ ಹಕ್ಕುಗಳ ಕಾಯ್ದೆ 2016 ಭಾರತೀಯ ಸಂಸತ್ 3 ವರ್ಷಗಳ ಹಿಂದೆ ಅಂಗೀಕರಿಸಿದೆ. ದಿವ್ಯಾಂಗರಿಗೆ ಶೈಕ್ಷಣಿಕ ಅವಕಾಶ, ಉದ್ಯೋಗ ಭದ್ರತೆ, ಸಾಮಾಜಿಕ ಸ್ಥಾನಮಾನ ಮತ್ತು ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ವಂಚಿಸಬಾರದು. ಈವರೆಗೆ ಕಾಯ್ದೆಯಲ್ಲಿರುವ ಅಂಶಗಳು ಜಾರಿಗೆ ಬಾರದಿರುವುದು ವಿಷಾದನೀಯ ಎಂದರು. ಈ ಕೋರ್ಸಸ್ಗಳ ಸಿಲೆಬಸ್ ಅನ್ನು ಸ್ಟ್ಯಾಂಡರ್ಡೈಸ್ ಮಾಡೋದು, ಆ ಪ್ರಕಾರ ಮಾನ್ಯತೆ ಪಡೆದ ಸಂಸ್ಥೆಗಳು ಕೋರ್ಸಸ್ ಅನ್ನು ನಡೆಸ್ತಾ ಇದ್ದಾವ, ಪರೀಕ್ಷೆ ನಡೆಸ್ತಾ ಇದ್ದಾವ, ರಿಸಲ್ಟ್ಸ್ ಕೊಡ್ತಾ ಇದೆಯಾ, ಮತ್ತು ರಿಜಿಸ್ಟರ್ಡ್ ವ್ಯಕ್ತಿಗಳೇ ತೊಡಗಿಕೊಂಡಿದ್ದಾರಾ, ಇದನ್ನ ಮಾನಿಟರ್ ಮಾಡೋದು, ಸೂಪರ್ವೈಸ್ ಮಾಡೋದು, ಅಥವಾ ಏನಾದ್ರು ತಪ್ಪುಗಳು ಕಂಡು ಬಂದಲೇ ಅದರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೋದು RCI ಅನ್ನುವ ಸಂಸ್ಥೆಯ ಕೆಲಸ. ಕಾಯ್ದೆ ಪಾಸ್ ಆಗಿ 2 ವರ್ಷ. ಸಮಿತಿ ಸದಸ್ಯ ಸುಧೀಂದ್ರ, ದಿವ್ಯಾಂಗ ಮಕ್ಕಳ ಸಮಗ್ರ ಬೆಳವಣಿಗೆ ಹಾಗೂ ಬದುಕು ಕಟ್ಟಿಕೊಳ್ಳುವ ಅವಕಾಶವನ್ನು ಸಮಾಜ ವಂಚಿಸಬಾರದು. ದಿವ್ಯಾಂಗರ ಘನತೆ, ಸ್ವಾಯತ್ತತೆ ಮತ್ತು ವೈಯಕ್ತಿಕ ಆಯ್ಕೆಗಳ ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ಅಡೆತಡೆ ರಹಿತ ವಾತಾವರಣ ಹಾಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವುದು ಅಗತ್ಯ. ಈ ನಿಟ್ಟಿನಲ್ಲಿ ಕಾಯ್ದೆ ಜಾರಿ ವ್ಯವಸ್ಥಿತವಾಗಿ ಆಗಬೇಕಿದೆ ಎಂದರು. ಜಿಲ್ಲಾ ಅನುಕೂಲ ಪುನರ್ವಸತಿ ಕೇಂದ್ರ ಅಂತೇಳಿ ಮಾಡಬೇಕು ಅಂತ ಇದೆ. ಕರ್ನಾಟಕ ಸರ್ಕಾರದ ಆದೇಶ ಇದೆ, 2013 ಮಾಡಿದ್ದಾರೆ. ಮಲೇಷ್ಯಾದ ಈಪೋದಲ್ಲಿಂದು ನಡೆದ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಭಾರತ ದಕ್ಷಿಣ ಕೊರಿಯಾ ವಿರುದ್ಧ ಪರಾಭವಗೊಂಡಿದೆ. ತೀವ್ರ ನಿರೀಕ್ಷೆ ಹುಟ್ಟಿಸಿದ್ದ ಪಂದ್ಯದಲ್ಲಿ ಭಾರತ 2-4 ಗೋಲುಗಳಿಂದ ಸೋಲನುಭವಿಸಿತು. 5 ಬಾರಿ ಅಜ್ಲಾನ್ ಶಾ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದ ಭಾರತ ಪ್ರಸಕ್ತ ಟೂರ್ನಿಯಲ್ಲಿ ಯಾವುದೇ ಪಂದ್ಯದಲ್ಲಿ ಸೋಲನುಭವಿಸದೆ ಅಜೇಯವಾಗಿ 13 ಅಂಕಗಳೊಂದಿಗೆ ಫೈನಲ್ ಪ್ರವೇಶಿಸಿತ್ತು. ಆದರೆ ಫೈನಲ್ನಲ್ಲಿ ಗೆಲುವು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ದೇಶಕ್ಕಾಗಿ ಅವಿರತ ಶ್ರಮಿಸಲು ಜನತೆಯ ವಿಶ್ವಾಸವೇ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಚುನಾವಣೆ ಸಂಬಂಧ ಆಡಳಿತಾತ್ಮಕ ನ್ಯೂನತೆಗಳ ಪರಿಶೀಲನೆ, ಲೋಪಗಳ ಕುರಿತ ದೂರುಗಳಿಗೆ ನ್ಯಾಯಾಲಯದಲ್ಲಿ ಮಾತ್ರ ಅವಕಾಶ. ಸಂಜೀವ್ ಕುಮಾರ್. ನಾಳೆ ಬೆಂಗಳೂರಿನಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಪರಿವರ್ತನಾ ಸಮಾವೇಶ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಭಾಗಿ. ಹಾಗೂ ಇಂದು ವಿಶ್ವ ಇಡ್ಲಿ ದಿನ, ರುಚಿಕರ ಸ್ವಾದಿಷ್ಟ ಇಡ್ಲಿ ಎಲ್ಲರಿಗೂ ಪ್ರಿಯ, ದಕ್ಷಿಣ ಭಾರತದ ತಿಂಡಿಗೆ ವಿಶ್ವಖ್ಯಾತಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.